ಏನಾಗುತ್ತಪ್ಪ ಚಾಕ್ಲೇಟ್ ತಿಂದರೆ? ಏನಾಗುತ್ತೆ? ಪ್ರೆಗ್ನೆನ್ಸಿ 3rd ಟ್ರೈಮಿಸ್ಟರಲ್ಲಿ ಈ ಪೌಡರ್ನ ಸೇವಿಸೋದ್ರಿಂದ ತುಂಬ ಒಳ್ಳೆಯದು. ಇದರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆ್ಯಂಡ್ ಮಗು ಕಲರ್ಗೂ ಏನೋ ಒಂದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಕಲರ್ ಬಗ್ಗೆ ಅಂತೂ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಬಟ್ ಬ್ರೈನ್ ಡೆವಲಪ್ಮೆಂಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ. ಈ ಟೈಮಲ್ಲಿ ನಾವು ನಮ್ಮ ಹೇರ್ ಕೇರ್ ಆ್ಯಂಡ್ ಸ್ಕಿನ್ ಕೇರ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ, ಕೇರ್ ಮಾಡಿದ್ರೆ ಪೋಸ್ಟ್ ಪ್ಯಾರ್ಟಮ್ ಟೈಮಲ್ಲಿ ಹೇರ್ ಫಾಲ್ ಆಗೋದು ಕಂಪ್ಲೀಟ್ಲಿ ನಾರ್ಮಲ್. ಆದರೆ ಈ ಟೈಮಲ್ಲೇ, ಪ್ರೆಗ್ನೆನ್ಸಿ ಟೈಮಲ್ಲೇ ನಾವು ಸ್ವಲ್ಪ ಹೆಚ್ಚಿಗೆ ಗಮನ ಕೊಟ್ಟರೆ ಆಗ ಹೇರ್ ಫಾಲು ಮತ್ತು ಸ್ಕಿನ್ ಆಗುವಂತಹ ಒಂದು ಡಿಫ್ರೆಂಟ್ ಡ್ಯಾಮೇಜಸ್ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಏನಂತಮ್ಮ? ನೀವು ಯಾವ ಊರು? ಬೆಂಗಳೂರು. ಬೆಂಗಳೂರು ಇಲ್ಲಲ್ಲ, ಇರೋದು ದೂರ. ಯಾಕೆ ಬಂದೆ? ಅಲ್ಲಡ ಖಂಡಿತ ಮಂಗ್ ಕೊಡ್ತೀನಿ ಅದು. ಯಾಕೆ ಬಂದೆ? ಸುಮ್ಗೆ ಬರ್ತಾರ ಯಾರ? ಅಜ್ಜಿಗೆ ಅಲ್ಲಿಲ್ವಂತೆ ಪಾಪು, ಅಜ್ಜಿ ತಿನ್ನಕ್ಕಾಗಲ್ಲ. ನಿನ್ಗೆ ಅದೇ ಅದಕ್ಕೆ ತಿಂತೀಯ, ನನಗೆ ಕೊಡಲ್ವಾ? ಯಾಕೆ? ಹೌದಾ? ಯಾವ ಊರು ನಿಮ್ದು? ಯಾವ ಊರು ನಿಮ್ದು? ಯಾವ ಊರು ಹೇಳು? ಯಾವ ಊರು ನಿಮ್ದು? ಬೆಂಗಳೂರೇ ಸರಿ. ಯಾವ ಎಲ್ಲಿ? ಸುಂಕದಕಟ್ಟೆ. ಸುಂಕದಕಟ್ಟೆಯಿಂದ ಬಂದಿದ್ದೀರಾ? ಕಾಲು ಹುಷಾರಲ್ಲಿ. ಕಾಲು ಇದಾಗ್ತದಂತೆ ನೋಡು. ತಿರ್ಗಾ ಅದೇ ಕೆಲಸ ನೋಡೋಣ, ಅಜ್ಜಿ ಬೈತಾರೆ, ಹೊಡಿತಾರೆ. ತಿರ್ಗಾ ಅದೇನ ಯಾಕೊಂಡಾಗ್ತೀನಿ ಹೇಳು. ಬಂದ್ಕೊಂಡು ಚಕ್ಕದಲ್ಲ ಹಾಕು ಹಾಕು. ಬೈಬೇಡಿ ಅಜ್ಜಿ. ಅದಕ್ಕೆ ಸೈಲೆಂಟ್ ಹಾಕು, ಬೈಯಲ್ಲ. ಇಲ್ಲಿ ಕರ್ಕೊಂಡೋಗ್ಬಿಡ್ತೀನಿ. ಚಕ್ಕದಲ್ಲ ಹಾಕ್ತಿದ್ದೆ. ಚಾಕ್ಲೇಟ್ ಕೊಡ್ತೀಯ? ನಂಗೆ ಚಾಕ್ಲೇಟ್ ಕೊಡ್ತೀಯಾ? ಕೊಡ್ಸಲ್ವಾ? ಏನಾಗುತ್ತಪ್ಪ ಚಾಕ್ಲೇಟ್ ತಿಂದರೆ? ಏನಾಗುತ್ತೆ? ಉಳ್ಕಲ್ಲು. ನನ್ಗೆ ಅಲ್ಲಿಲ್ಲ, ಆಗಕ್ಕಿಲ್ಲ. ಓ ಅದಕ್ಕೆ ಇಲ್ಲ ಕೊಡಿ. ಕೊಡ್ತು. ತಿರ್ಗಾ ಹೇಳಿದ್ದೆ ಮಾತು. ಹಲೋ ಮೈ ಬ್ಯೂಟಿಫುಲ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇದು ನನ್ನ 9th ಮಂತ್ನ ಒಂದು ಪ್ರೆಗ್ನೆನ್ಸಿ ಮಾರ್ನಿಂಗ್ ರೊಟೀನ್ ಅಂತ ಹೇಳ್ಬೋದು. ತುಂಬ ದಿನ ಏನಿಲ್ಲ, ಇನ್ನು ಸ್ವಲ್ಪ ದಿನದಲ್ಲೇ ನಾನು ಸೆಕೆಂಡ್ ಬೇಬಿನ ರಿಸೀವ್ ಮಾಡ್ತಿದ್ದೀನಿ. ಒಂಥರ ಹೇಗೆ ಭಯ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಖುಷಿ ಆಗ್ತಿದೆಯೋ ಭಯ ಆಗ್ತಿದೆಯೋ, ಕಂಪ್ಲೀಟ್ಲಿ ಮಿಕ್ಸ್ಡ್ ಎಮೋಷನ್ ಅಂತಲೇ ಹೇಳ್ಬೋದು. ಮಗು ಬರುತ್ತೆ ಅನ್ನೋ ಖುಷಿ, ಆದರೆ ಹೇಗಾಗುತ್ತೋ ಎಲ್ಲನೂ ಹೇಗೆ ಮುಂದಕ್ಕೆ ಅಂತ ಭಯ ಆಗ್ತಿದೆ. ಬಟ್ ಸ್ಟಿಲ್ ಡೆಫಿನೆಟ್ಲಿ ಕೌಂಟಿಂಗ್ ಮೈ ಡೇಸ್ ಫಾರ್ ಮೈ ಲಿಟಲ್ ಒನ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟಾಗಿ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳು 3rd ಟ್ರೈಮಿಸ್ಟರಲ್ಲಿ ತೊಗೊಳ್ಳುವಂಥ ಒಂದು ಪೌಡರ್ ಬಗ್ಗೆ ಶೇರ್ ಮಾಡ್ಕೊಳ್ತೀನಿ. ಇದು ಪ್ರತಿಯೊಬ್ಬರು ಮಾಡಿಕೊಂಡು ತೊಗೊಳ್ಳೇಬೇಕಾಗುತ್ತೆ. ವೆರಿ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ವೆರಿ ಈಸಿ ಟು ಮೇಕ್ ಆಲ್ಸೋ. ಸೊ ಮಾರ್ನಿಂಗ್ ನನ್ನ ಒಂದು ದಿನ ಇವತ್ತು ಶುರು ಆಗಿದ್ದು 6:30ಗೆ. ಪನ್ನೀರ್ನ ಮಾಡ್ಕೊಳ್ತೀನಿ ನಾನು ಮನೆಯಲ್ಲೇ, ನಿಮ್ಮೆಲ್ಲರಿಗೂ ಗೊತ್ತು. ಅಕ್ಷಯ ಕಲ್ಪ ಹಾಲನ್ನ ನಾನು 1 ಲೀಟರ್ ಇವತ್ತು ತರಿಸಿದೆ. ಯೂಶಲಿ ಅರ್ಧ ಲೀಟರ್ನ ತರಿಸ್ತೀನಿ. ಸೊ ಈ ರೀತಿ ಪನ್ನೀರ್ ಏನಾದರೂ ಮಾಡ್ಕೊಳ್ಬೇಕು ಅಂತಂದರೆ ನಾನು 1 ಲೀಟರ್ನ ತರಿಸಿ ಅರ್ಧ ಲೀಟರಲ್ಲಿ ಪನ್ನೀರ್ನ ಮಾಡ್ಕೊಳ್ತೀನಿ. ಈ ಪನ್ನೀರಲ್ಲಿ ನಾನು ಅದಿತಿಗೆ ಪನ್ನೀರ್ ಗೀ ರೋಸ್ಟ್ನ ಮಾಡ್ಕೊಳ್ತೀನಿ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಪನ್ನೀರ್ ತುಂಬ ಒಳ್ಳೆಯದು. ವೆಜಿಟೇರಿಯನ್ಸ್ ಏನಾದರೂ ನೀವು ಹಾಗಿದ್ರೆ ನಿಮಗೆ ಪನ್ನೀರ್ ಇಸ್ ದ ಬೆಸ್ಟ್ ಆಪ್ಷನ್. ಗುಡ್ ಪ್ರೋಟೀನ್ ಸಿಗುತ್ತೆ.
ಅದಿತಿ ಎದ್ದು ಹೇಳೋದು 8:30 ಅಥವಾ 9 ಗಂಟೆ ಆಗುತ್ತೆ ಇವಾಗ. ಸೊ ಯಾಕೋ ನೈಟ್ ಟೈಮ್ ತುಂಬ ಲೇಟಾಗಿ ಮಲ್ಕೊಳ್ತಾರೆ, 10:30 ಮಾಡ್ತಿದ್ದಾರೆ. ಸೊ ಅದಿತಿ ರೊಟೀನ್ನ ತಿರ್ಗಾ ಬ್ಯಾಕ್ ಟು ಹೇಗೆ ಮುಂಚೆ 9 ಗಂಟೆಗೆ ಮಲ್ಕೊಳ್ತಿದ್ರು ಆ ರೀತಿ ರೊಟೀನ್ಗೆ ತರಿಸ್ಬೇಕು. ಸೊ ಪನ್ನೀರ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಹೋಮ್ ಮೇಡ್ ಪನ್ನೀರ್ ಹೇಗೆ ಮಾಡೋದು ಅಂತ. ಹಾಲನ್ನ ಚೆನ್ನಾಗಿ ಕಾಯಿಸಿ ಅದಕ್ಕೆ ನಾವು 1 ನಿಂಬೆ ಹಣ್ಣಿನ ರಸ ಹಾಕಬೇಕಾಗತ್ತೆ. ಅದು ಚೆನ್ನಾಗಿ ಒಡೆದು ಸೊ ಆಮೇಲೆ ಸ್ಟ್ರೈನ್ ಮಾಡಿದ್ರೆ ನಾವು ಪನ್ನೀರ್ ನಮಗೆ ಸಿಗುತ್ತೆ. ಸೊ ಅದೇ ಪ್ರೊಸೀಜರಲ್ಲಿ ನಾನು ಮಾಡಿದೆ. ಆ್ಯಂಡ್ ಇವತ್ತಿನ ಒಂದು ಸ್ಕಿನ್ ಕೇರ್ ಆ್ಯಂಡ್ ನನ್ನ ಒಂದು ಹೇರ್ ಕೇರ್ ರೊಟೀನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಈ ಹೇರ್ ಕೇರ್ ರೊಟೀನ ನಾನು ಫ್ರಮ್ ಮೈ ಡಿಗ್ರಿಯಿಂದನೂ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನನಗೆ ಸಿಕ್ಕಿದೆ. ಆ್ಯಂಡ್ ನಿಮಗೂ ಇದೆಲ್ಲರಿಗೂ ಗೊತ್ತಿರುತ್ತೆ, ಇಟ್ಸ್ ನಾಟ್ ಡೆಫಿನೆಟ್ಲಿ ಏನು ನ್ಯೂ ಅಂತ ಏನಿಲ್ಲ. ಆದರೆ ನಾನು ಇದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇದನ್ನು ನಾನು ಮಾಡ್ಕೊಳ್ತೀನಿ. ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಮಗು ಇದ್ದಾಗ ನಮ್ಮ ಸೆಲ್ಫ್ ಕೇರ್ ನಾವು ಸ್ವಲ್ಪ ಎಲ್ಲೋ ಮರ್ತು ಬಿಡ್ತೀವಿ, ಕೆಲಸದ ಬ್ಯುಸಿ ಆ್ಯಂಡ್ ಮಗುನ ನೋಡ್ಕೊಳ್ಬೇಕು ಅಂತ. ಆದರೆ ನಾನು ಸ್ವಲ್ಪ ಬೇಗ ಎದ್ದು ಹೇಳೋದ್ರಿಂದ ನನಗೂ ಸಹ ಸೆಲ್ಫ್ ಕೇರ್ ಸಿಗುತ್ತೆ. ನನ್ನ ಒಂದು ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪ್ರೆಗ್ನೆನ್ಸಿ ಟೈಮ್. ಇವತ್ತು ನಾನು ನನ್ನ ಹೇರ್ ಕೇರ್ಗೆ ಆ್ಯಂಡ್ ಸ್ಕಿನ್ ಕೇರ್ಗೆ ಮಾಡ್ಕೊಳ್ತಿರುವಂತಹ ಒಂದು ಹೋಮ್ ಮೇಡ್ ಪ್ಯಾಕ್ ಯಾವುದು ಅಂತಂದರೆ, ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದೇ ಒಂದು 1/4 ಇಂಚಷ್ಟು ಶುಂಠಿ ಆ್ಯಂಡ್ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ಇವತ್ತು ತಲೆಗೆ ಹಚ್ಕೊಳ್ತಾ ಇದ್ದೀನಿ. ಕೆಲವ್ರು ಹೇಳ್ತಾರೆ ನಿಂಬೆಹಣ್ಣನ್ನು ಹಚ್ಕೊಂಡ್ರೆ ಬಿಳಿ ಕೂದಲು ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ ಅಂತ. ಇಲ್ಲ, ನಿಜವಾಗ್ಲೂ ನನಗಂತೂ ಒಂದು ಸ್ವಲ್ಪ ಸಹ ಡ್ಯಾಂಡ್ರಫ್ ಇಲ್ಲ. ನಾನು ಇದನ್ನು ವೀಕ್ಲಿ ಒನ್ಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಹೇರ್ ಗ್ರೋತ್. ಈರುಳ್ಳಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಅದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಹೇರ್ ಗ್ರೋತ್ನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ. ಆಫ್ಟರ್ ಐ ಸ್ಟಾರ್ಟೆಡ್ ಯೂಸಿಂಗ್ ಶಿಗೆಕಾಯಿ ನನಗೆ ಹೇರ್ ಗ್ರೋತಲ್ಲಿ ತುಂಬ ಡಿಫ್ರೆನ್ಸ್ ಗೊತ್ತಾಗಿದೆ. ಆ್ಯಂಡ್ ಈ ಒಂದು ಪ್ಯಾಕ್ನ ನಾನು ಎವ್ರಿ ವೀಕ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಹ ಸಿಕ್ಕಿದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಿರುತ್ತೆ. ಆದರೆ ನಾವು ಎಲ್ಲ ರೀತಿಯಾದ ಮಲ್ಟಿ ವೈಟಮಿನ್ಸ್ ಅಂತೆ, ಟ್ಯಾಬ್ಲೆಟ್ಸ್ ಅಂತೆ, ಫಾಲಿಕ್ ಆ್ಯಸಿಡ್ಡು ಆ್ಯಂಡ್ ನ್ಯೂಟ್ರಿಷಿಯಸ್ ಊಟ ತೊಗೊಳ್ತಿರ್ತೀವಿ ಅಲ್ವಾ. ಸೊ ಹೇರ್ ಗ್ರೋತ್ ಆಬ್ವಿಯಸ್ಲಿ ಚೆನ್ನಾಗಿ ಆಗ್ತಾನೆ ಇರುತ್ತೆ. ಈ ಟೈಮಲ್ಲಿ ನಾವು ಹೇರ್ ಕೇರ್ನ, ಸ್ಕಿನ್ ಕೇರ್ನ, ಅಯ್ಯೋ ಚೆನ್ನಾಗಿದೆ ತಾನೇ, ಇವಾಗ ಏನು ಆರಾಮಾಗಿ ಕೂದಲು ಬೆಳೀತಿದೆ, ಕೂದಲು ಉದುರುತ್ತಾನೆ ಇಲ್ಲ ಅಂತ ನಾವು ಹೇರ್ ಕೇರ್ನ ಸ್ಟಾಪ್ ಮಾಡಿಬಿಟ್ರೆ ಬಾಣಂತನ ಟೈಮಲ್ಲಿ, ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ತುಂಬ ಹಾರ್ಮೋನಲ್ ಚೇಂಜಸ್ಸು ಸಡನ್ನಾಗಿ ಡ್ರಾಪ್ ಆಗುತ್ತೆ. ನಮ್ಮ ಕಂಪ್ಲೀಟ್ ಹಾರ್ಮೋನ್ ಪ್ರೊಜೆಸ್ಟ್ರಾನ್ ಆ್ಯಂಡ್ ಈಸ್ಟ್ರೋಜನ್ ಅಂತ ಏನು ಹೇಳ್ತೀವಿ, ಆ 2 ಹಾರ್ಮೋನ್ ಕಂಪ್ಲೀಟಾಗಿ ಒಂದೇ ಸಲ ಡ್ರಾಪ್ ಆಗೋದ್ರಿಂದ ಹೇರ್ ಫಾಲ್ ಅಂತೆ, ಸ್ಕಿನ್ ಇಶ್ಯೂಸ್ ಅಂತೆ ಅವಾಗ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಆಲ್ ಆಫ್ ಎ ಸಡನ್ ಹೋಮ್ ಮೇಡ್ ರೆಸಿಪೀಸು, ಹೋಮ್ ಮೇಡ್ ಪ್ಯಾಕ್ಸ್ ಎಲ್ಲ ಅವಾಗ ಹಾಕಿದ್ರೆ ನಮ್ಮ ಬಾಡಿಗೆ ಅದು ತೊಗೊಳ್ಳೋಕ್ಕೆ ಟೈಮ್ ಆಗುತ್ತೆ. ಸೊ ಈಗ ಪ್ರೆಗ್ನೆನ್ಸಿ ಟೈಮ್ ಅಂತಲೇ ನಾವು ಇದನ್ನೆಲ್ಲ ಮಾಡ್ಕೊಳ್ತಾ ಬಂದರೆ ನಮ್ಮ ಬಾಡಿಗೂ ಒಂದು ಸೆಟ್ ಆಗಿರುತ್ತೆ ಟು ರಿಪೇರ್ ಪ್ರಾಪರ್ಲಿ. ನನಗೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಬೇಗ ಎದ್ದೇಳೋದ್ರಿಂದ ತುಂಬ ಬೆನಿಫಿಟ್ಸ್ ಆಗಿದೆ. ಬೇಗ ಎದ್ದು ಅದಿತಿ ಜೊತೆ ಒಂದು 10 ನಿಮಿಷ ಸ್ಲೀಪ್ ಟಾಕ್ ನಾನು ಯೂಶಲಿ ಮಧ್ಯರಾತ್ರಿ ಮಾಡಿರ್ತೀನಿ ಎಚ್ಚರಿಕೆ ಆದಾಗ. ಅಕಸ್ಮಾತ್ ಮಾಡಿಲ್ಲದೆ ಇದ್ದಾಗ ನಾನು ಸ್ಲೀಪ್ ಟಾಕ್ ಮಾಡಿ ಅದಾದಮೇಲೆ ಬೆಡ್ಡಿಂದ ಹೊರಗಡೆ ಬರ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಮೆಂಟಲ್ ಹೆಲ್ತ್, ಮೆಂಟಲ್ ಪೀಸ್ ಅಂತ ಏನು ಹೇಳ್ತೀವಿ ಅದು ತುಂಬ ಇಂಪಾರ್ಟೆಂಟ್. ನಿಜವಾಗ್ಲೂ ನನ್ನ ಲೈಫಲ್ಲೂ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಆ್ಯಂಡ್ ತುಂಬ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟಲ್ಲೇ ನಾನಿದ್ದೀನಿ. ಆದರೆ ನನಗೆ ಸ್ಟ್ರೆಸ್ ಆಗದೇ ಇರೋ ರೀತಿ ನಾನು ನನ್ನ ಮೆಂಟಲ್ ಹೆಲ್ತ್ನ ಕಾಪಾಡ್ಕೊಳ್ಳೋದು ಅದು ನನ್ನ ಜವಾಬ್ದಾರಿಯಾಗಿರುತ್ತೆ. ಯಾರನ್ನೂ ಬ್ಲೇಮ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಬೇಗ ಎದ್ದ ತಕ್ಷಣ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದು ಅದಾದಮೇಲೆ ಡ್ರೈ ಫ್ರೂಟ್ಸು ಅಥವಾ ಕಡಲೆ ಬೀಜ ನೆನೆ ಹಾಕಿರ್ತೀನಿ, ಅದನ್ನು ತಿಂದು ನಾನು ಮಾಡಿ ಮೇಲೆ ವಾಕ್ ಮಾಡೋದಕ್ಕೆ ಹೋಗ್ಬಿಡ್ತೀನಿ. ವಾಕ್ ಮಾಡುವಾಗ ಮ್ಯಾನಿಫೆಸ್ಟೇಷನ್ ಅಂತೆ, ನನ್ನ ಜೀವನದಲ್ಲಿ ಏನೇನು ಆಗಬೇಕು, ಏನೇನು ಇಷ್ಟು ದಿನ ತಪ್ಪಾಗಿದೆ, ನಂದೇನು ತಪ್ಪು, ಇದನ್ನೆಲ್ಲನೂ ರೀಕಲೆಕ್ಟ್ ಮಾಡ್ಕೊಳ್ತಾ ನನ್ನ ದಿನ ಶುರು ಮಾಡ್ಕೊಳ್ತೀನಿ. ಕಡಲೆಕಾಯಿ ಬೀಜ ಅಂತಂದರೆ ನೆನೆಸಿರೋ ಕಡಲೆಕಾಯಿ ಬೀಜನ ತಿನ್ನೋದ್ರಿಂದ ಬಾಡಿ ವೆಯ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು, ನಾನು ತುಂಬ ಸಣ್ಣ ಇದ್ದೆ. ನನ್ನ ಒಂದು ಪ್ರೆಗ್ನೆನ್ಸಿ ಶುರುವಾದಾಗ 45 kg ಇದ್ದೆ. ಅದಿತಿ ಪ್ರೆಗ್ನೆನ್ಸಿ ಶುರುವಾದಾಗ್ಲೂ ಅಷ್ಟೇ ಇದ್ದೆ ನಾನು. ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ನಾನು ಅಷ್ಟೇ ಒಂದು ವೆಯ್ಟಲ್ಲಿ ಶುರು ಮಾಡಿದ್ದು. ನೋಡಬೇಕು ಡೆಲಿವರಿ ಟೈಮಲ್ಲಿ ನಾನು ಎಷ್ಟು ವೆಯ್ಟ್ ಇನ್ಕ್ರೀಸ್ ಆಗ್ತೀನಿ ಅಂತ. ಈಗ ಪ್ರೆಸೆಂಟ್ಲಿ ನಾನು 59 kg.6 ಇದ್ದೀನಿ. ನೆಕ್ಸ್ಟ್ ಸ್ಕ್ಯಾನಿಂಗ್ ಆದಮೇಲೆ ಡಾಕ್ಟರ್ ವಿಸಿಟ್ಗೆ ಹೋಗ್ತೀನಲ್ಲ, ಆವಾಗ ನನ್ನ ನೆಕ್ಸ್ಟ್ ವೆಯ್ಟ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ವಾಕ್ ಆದಮೇಲೆ ಕೆಳಗಡೆ ಬಂದು ಸ್ನಾನ ಎಲ್ಲ ಮುಗಿಸಿ ನಾನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿದೆ. Come here. Come to mama. Bye, Litini.
ನೀವೇ ಕುತ್ಕೊಳ್ಳಿ, ಕುತ್ಕೊಂಡು ಜೋಕಾಲಿ ಹೇಳ್ತೀರಲ್ಲ. ನಾನು ಮಮ್ಮು ಮಾಡ್ಬಿಡ್ತೀನಿ. ಹಂಗೆ ಟ್ರೈ ಮಾಡಿ, ಕುತ್ಕೊಳ್ಳಿ, ಆಗುತ್ತೆ. ಆಗುತ್ತೆ, ಕುತ್ಕೊಳ್ಳಿ. ಅಷ್ಟೇ. ಸಿಟ್ ಡೌನ್. ಇನ್ನು ಹೆಂಗೆ? ಹಂಗೆ ನೀವೇ ಕುತ್ಕೋಬೇಕು ಒಳಗಡೆ. ಅಷ್ಟೇ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಟೊಮ್ಯಾಟೊ ಬಾತ್ನ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಬಟಾಣಿನ ಹೆಚ್ಚಿಗೆ ಹಾಕ್ತೀನಿ, ಯಾಕಂತಂದರೆ ಇದು ರಿಚ್ ಇನ್ ಪ್ರೋಟೀನ್ ಅಲ್ವಾ, ಅದಕ್ಕೋಸ್ಕರ. ಸೆಲ್ಫ್ ಕೇರ್ ವಿಚಾರವಾಗಿ ಮಾತಾಡ್ತಾ ಇದ್ವಿ. ವಾಕಿಂಗ್ ಮಾಡಿ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತೀನಲ್ಲ, ಸೊ ಟೈಮ್ ಇದ್ದಾಗ ಈ ರೀತಿ ಸಿಂಪಲ್ ಬ್ರೇಕ್ಫಾಸ್ಟ್ 1 ಪಾಟ್ ರೆಸಿಪಿ ಆಗಿದ್ದರೆ ಇನ್ನೊಂದು ಸ್ವಲ್ಪ ಟೈಮ್ ಕೆಳಗಡೆ ಬಂದು ರೆಸ್ಟ್ ಮಾಡ್ತಾ ಭಗವದ್ಗೀತಾ ಸೀರೀಸ್ನ ಕೇಳ್ತೀನಿ ಅಥವಾ ಮ್ಯೂಸಿಕ್ನ ಕೇಳ್ತೀನಿ. ಟೈಮ್ ಇಲ್ಲ ಅಂತ ಅಂದಾಗ ವಾಕ್ ಮುಗಿಸಿ ಕೆಲಸ ಮಾಡಿ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ, ಅದಾದಮೇಲೆ ಅದಿತಿನ ಎಬ್ಬಿಸಿ ಅದಿತಿ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಹಾಲು ಕೊಟ್ಟು ಅದಾದಮೇಲೆ ನಂದು ಮತ್ತು ಅದಿತಿದು ಸ್ನಾನ ಇರುತ್ತೆ. ಅದಿತಿಗೂ ಸಹ ಈ ರೊಟೀನ್ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಆ್ಯಂಡ್ ಅಡ್ಜಸ್ಟ್ ಸಹ ಆಗಿದೆ. ಎದ್ದ ತಕ್ಷಣ ಬ್ರಷ್ ಮಾಡಿನೇ ನಾನು ಹಾಲು ಕೊಡ್ತೀನಿ. ಇದರಿಂದ ಮಕ್ಕಳಿಗೆ ಒಂದು ಡಿಸಿಪ್ಲಿನ್ ಅನ್ನೋದು, ಗುಡ್ ಮ್ಯಾನರ್ಸ್ ಅನ್ನೋದು ಮಕ್ಳಿಗೂ ಸಹ ಬರುತ್ತೆ. ನಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಟೈಮ್ ಎಲ್ಲರಿಗೂ 24 ಗಂಟೆ ಅಷ್ಟೇ ಅಲ್ಲ ಎಲ್ಲರಿಗೂ ಇರೋದು. ಆದರೆ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀವಿ, ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟ್ರೆಸ್ಸು, ಟೆನ್ಷನ್ನು, ಡಿಪ್ರೆಷನ್ ಅಂತ ಇವಾಗ ಏನೇನೋ ತುಂಬ ಒಂದು ಟ್ರೆಂಡಿಂಗ್ ನಡೀತದೆ, ಡಿಪ್ರೆಷನ್ ಅಂತ. ಅದೆಲ್ಲ ಏನಾಗಬಾರ್ದು ಅಂತಂದರೆ ನಾವು ಟೈಮ್ನ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. 3rd ಟ್ರೈಮಿಸ್ಟರಲ್ಲಿ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳು ತೊಗೊಳ್ಳುವಂತಹ ಪೌಡರ್ಗೆ ಏನು ಬೇಕು ಅಂತ ಇವಾಗ ನೋಡೋಣ. ಸೊ ನಾನು ಇದಕ್ಕೆ ತೊಗೊಂಡಿರೋದು ಒಂದು 40 ಅಂತ ಅಂದ್ಕೊಳ್ಳಿ, ಓಕೆನಾ. ಸೊ 40 ಒಂದು ಬಾದಾಮಿ ಇದೆ, ಅದನ್ನು ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ತೊಗೊಂಡಿರೋದು ಒಂದು 50 ಗ್ರಾಮ್ಸ್ ಅಷ್ಟು ಕಲ್ಸಕ್ಕರೆ ತೊಗೊಂಡಿದ್ದೀನಿ. ನನಗೆ ಸಕ್ಕರೆ ಅಷ್ಟೇ ಬೇಕು ಅಂತ ಅನಿಸಿಲ್ಲ ಈ ಪೌಡರ್ಗೆ, ಯಾಕಂತಂದರೆ ಬಾದಾಮಲ್ಲೇ ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಅಲ್ವಾ. ಸೊ ಅದು ಸ್ವಲ್ಪ ಸಪ್ಪೆ ಇದ್ರೂ ಸಹ ಓಕೆ, ಅಥವಾ ನೀವು ಜಾಸ್ತಿ ಸಕ್ಕರೆ ಕನ್ಸ್ಯೂಮ್ ಮಾಡ್ತೀರಾ ಅಂತ ಅಂದರೆ ನೀವು ಒಂದು ಸ್ವಲ್ಪ ಕಲ್ಸಕ್ಕರೆ ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಕೊಳ್ಬೋದು. ಬಟ್ ದಿಸ್ ಪ್ರಪೋರ್ಷನ್ ಇಸ್ ಪರ್ಫೆಕ್ಟ್ಲಿ ಫೈನ್. ಇದನ್ನು ಎರಡನ್ನೂ ನಾವೇನು ಮಾಡ್ಕೊಳ್ಬೇಕು ಅಂತಂದರೆ ಮಿಕ್ಸರ್ ಜಾರ್ ಮಾಡ್ಕೊಳ್ಬೇಕಾಗತ್ತೆ. ಬಾದಾಮಿಯಲ್ಲಿ ವೈಟಮಿನ್ ಇ ಜಾಸ್ತಿ ಇರುತ್ತೆ, ಫೈಬರ್ ಅಂಶ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಗುಡ್ ಫ್ಯಾಟ್ ಆಗಿರೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ತುಂಬ ಸಹಾಯ ಮಾಡುತ್ತೆ. ನಮ್ಮೆಲ್ಲರಿಗೂ ಗೊತ್ತು 3rd ಟ್ರೈಮಿಸ್ಟರಲ್ಲೇ ಮಗು ತುಂಬ ಚೆನ್ನಾಗಿ ರ್ಯಾಪಿಡಾಗಿ ಗ್ರೋತ್ ಆಗ್ತಿರುತ್ತೆ. ಸೊ ಈ ಟೈಮಲ್ಲಿ ಈ ಪೌಡರ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದನ್ನು ಕಂಪ್ಲೀಟ್ ಫೈನ್ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಮಿಕ್ಸರ್ ಜಾರ್ನ ನೀವು ರುಬ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಅದರಲ್ಲಿರೋ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ, ಆವಾಗ ಕಂಪ್ಲೀಟ್ ಪೇಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ರೀತಿ ಮಾಡ್ಕೊಳ್ಬೇಡಿ. ಈಗ ನಾನು ಕಲ್ಸಕ್ಕರೆ ತೊಗೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ಕುಟ್ಬಿಟ್ಟು ನಾನು ಅಗೇನ್ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಕಲ್ಸಕ್ಕರೆನೂ ಒಳ್ಳೆಯದು, ಇದಕ್ಕೆ ನೀವು ಬೆಲ್ಲನೂ ಹಾಕ್ಕೊಳ್ಬೋದು. ಆದರೆ ಕಲ್ಸಕ್ಕರೆ ಹಾಕ್ಕೊಂಡ್ರೇ ಇದಕ್ಕೆ ಒಳ್ಳೆಯದು ಅಂತ ನಾನು ಅದಿತಿ ಪ್ರೆಗ್ನೆನ್ಸಿಲೂ ಇದನ್ನು ನಾನು ಮಾಡಿದ್ದೆ. ಅದಕ್ಕೋಸ್ಕರ ನಾನು ಈಗಲೂ ಇದನ್ನೇ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಿದ್ದೀನಿ. ಇದನ್ನು ಯಾವಾಗ ತೊಗೊಳ್ಬೇಕು ಅಂತಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವು ದಿನದಲ್ಲಿ ಯಾವಾಗಲೂ ತೊಗೊಳ್ಬಾರ್ದು. ಈಗ ಕಲ್ಸಕ್ಕರೆ ಕಂಪ್ಲೀಟ್ ಫೈನ್ ಪೌಡರ್ ಆಗಿದೆ. ನಾನು ಸ್ವಲ್ಪ ಕುಟ್ಟಿ ಹಾಕ್ಕೊಂಡಿದ್ನಲ್ಲ, ಅದನ್ನು ಈ ಬಾದಾಮ್ ಪೌಡರ್ಗೆ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡುವಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಕಲರ್ ಮಿಕ್ಸ್ ನೋಡಿದ್ರೆ ತುಂಬ ಕ್ಯೂಟ್ ಅನಿಸುತ್ತೆ ಆ್ಯಂಡ್ ವೆರಿ ಹೆಲ್ತ್ ಬೆನಿಫಿಟ್ ಸಹ ಚೆನ್ನಾಗಿದೆ ಇದ್ರದ್ದು. ಈ ಎರಡೂ ಮಿಕ್ಸ್ ಮಾಡ್ಕೊಂಡಿರುವಂಥ ಒಂದು ಪೌಡರ್ನ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಇದನ್ನು ನಾವು ಕಂಪ್ಲೀಟ್ ಒಂದು 3 ಮಂತ್ಸ್ 2.5 ಮಂತ್ಸಿಂದ 3 ಮಂತ್ಸ್ವರೆಗೂ ಯೂಸ್ ಮಾಡ್ತೀವಿ. ಆಬ್ವಿಯಸ್ಲಿ ಇಷ್ಟು ಕ್ವಾಂಟಿಟಿ ಕಂಪ್ಲೀಟ್ ಅಷ್ಟು ದಿನಕ್ಕೆ ಬರೋದಿಲ್ಲ. ಖಾಲಿ ಆದಂಗೆ ಒಂದು 10 ಡೇಸ್ಗೆ ಮಾಡ್ಕೊಳ್ಬೋದು. ಇದನ್ನು ನಾವು ಎದ್ದಿದ ತಕ್ಷಣ ಇದನ್ನು ತೊಗೊಳ್ಬೇಕಾಗತ್ತೆ. ಅದಾದಮೇಲೆ ಬಿಸಿನೀರನ್ನ ಕುಡಿಬೇಕು. ಇದರಿಂದ ತಾಯಿಗೆ ಮತ್ತು ಮಗುವಿಗೆ ಸೇರಬೇಕಾಗಿರುವಂತಹ ನ್ಯೂಟ್ರಿಷನ್ ಸಿಗುತ್ತೆ. ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.